ವಿದ್ಯಾರ್ಥಿಗಳೇ, ಇದೇ ಒಂದು ಗಣಿತವನ್ನು ನೀವು ನೋಡಬೇಕು, ಬಾಯಲ್ಲಿ ಹೆಂಗೆ ಮಾಡಬೇಕು. ನವೋದಯ ಥಿಯರಿನೂ ಅದ, ಇದರಾಗ ನವೋದಯ ಥಿಯರಿನೂ ಅದ. ನೋಡ್ರಿ, ಇಲ್ಲಿ ಏಕಾಂಶ ಭಿನ್ನ ರಾಶಿ ಬಂದದ. ಇಲ್ಲಿ ಒಂದು ಭಿನ್ನ ರಾಶಿ ಬಂದಿತ್ತು ಅಂತಂದ್ರೆ ಇದಕ್ಕೆ ಗುಣಾಕಾರ ಮಾಡ್ಬೇಕು. ಆಯ್ತು, ಗಣಿತ ಮುಗೀತದು. ಆದ್ರೆ ಇಲ್ಲಿ ಏನಾಗ್ಯದ, ಅಂಶ ಇಲ್ಲಿ ಏನಾಗ್ಯದ 3 ಆಗ್ಯದ, ಛೇದ 4 ಅದ. ಈಗ ಏನು ಮಾಡ್ಬೇಕಂದ್ರೆ ಈ 3ಕ್ಕೆ 75ಕ್ಕೆ ಭಾಗಿಸಿ 25 ಬರ್ತದೆ. 25ಕ್ಕೆ 2ಕ್ಕೆ 4ಕ್ಕೆ ಗುಣಾಕಾರ ಮಾಡಿದ್ರೆ ನಿಮ್ಗೆ ಉತ್ತರ ಸಿಗ್ತದೆ. ನೋಡಿ, ಇಷ್ಟು ಗಣಿತಗಳನ್ನ ಟ್ರಿಕ್ಸ್ಗಳನ್ನ ತಿಳ್ಕೊಬೇಕು ನೀವು. ಅಂದ್ರೆ ಹೆಂಗೆ ಬರ್ತಾವೆ ಇವು ಟ್ರಿಕ್ಸ್? ನಾವು ಗಣಿತಗಳನ್ನ ಮೊದಲ ರೀತಿ ಪ್ರಕಾರ ಕಲಿಬೇಕು, ತಾವೇ ಬರ್ತಾವೆ. ಈಗ ನೋಡು, ಒಂದು ಬಸ್ಸು ಗಂಟೆಗೆ 75 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. 2 ಗಂಟೆಗಳಲ್ಲಿ 3-4 ಅಂಶ ದೂರವನ್ನು ಕ್ರಮಿಸಿದರೆ ನಿರ್ಧರಿಸಿದ ದಾರಿಯ ದೂರ ಎಷ್ಟು? ನಮಗೆ ದಾರಿಯ ದೂರ ಬೇಕಾಗಿದೆ. ದಾರಿಯ ದೂರ ಬರಬೇಕಾದ್ರೆ 3-4 ಅಂಶ ದಾರಿಯ ದೂರ ಎಷ್ಟು ಅನ್ನೋದು ಮೊದಲು ತಕ್ಕೋಬೇಕು. ಏನು ಮಾಡಬೇಕು? 3-4 ಅಂಶ ದಾರಿಯ ದೂರ ಬರೋಬರಿ 1 ಗಂಟೆಗೆ 75 ಕಿಲೋಮೀಟರ್, 2 ಗಂಟೆಗೆ ಅಂದ್ರೆ ಎಷ್ಟಾಯ್ತು? 2 ಗಂಟೆಯಲ್ಲಿ ಕ್ರಮಿಸಿದ ದೂರ. ನೋಡ್ರಿ ಏನಾಯ್ತು? 3-4 ಅಂಶ ದಾರಿಯ ದೂರ. 3-4 ಅಂಶ ದಾರಿಯ ದೂರ ಬರೋಬರಿ ದಾರಿಯ ದೂರ ಬರೋಬರಿ ಹೆಂಗ? 2 ಗಂಟೆ 75 ಕಿಲೋಮೀಟರ್ ಅದಂಗ. ಎರಡು ಒಂದೇ ಅಂದ್ರೆ 3-4 ಅಂಶ ದಾರಿ ಅಂದ್ರೆ ಗಂಟೆಗೆ 75 ಕಿಲೋಮೀಟರ್, 2 ಗಂಟೆ ಹೋಗ್ತದ ಅಂದ್ರೆ 150 ಕಿಲೋಮೀಟರ್ ಏನಾಯ್ತು? 3-4 ಅಂಶದ ದಾರಿ. ಒಂದು ದಾರಿಯ ದೂರ ಬರೋಬ್ಬರಿ ಎಷ್ಟು? ಸರಳ ರೀತಿಯಿಂದ ತಿಳಿಸ್ತಿರ್ತಾನೆ. 1 ಗುಂಡ್ಲೆ 2 ಗುಂಡ್ಲೆ 75 ಸರ್ವಾಸ ಬಾಗಿಲೆ. ಇದು ಭಿನ್ನ ರಾಶಿ ಅದಂದ್ರೆ ಏನಾಗ್ತದ? ಮೇಲೆ 4 ಆಗ್ತದ, ತಳಗ್ 3 ಆಗ್ತದ. 3 ಒಂದಲೆ 3 25 ನೋಡಿ, 25 4 100, 100 2 200. ಆನ್ಸರ್ 200 ಕಿಮಿ. ಆ ದಾರಿಯ ದೂರ ಎಷ್ಟು? 200 ಕಿಮಿ. ನೋಡಿ, 200 ಎಲ್ಲದು ನೋಡ್ರಿ, ಉತ್ತರ ಸಂಖ್ಯೆ ಡಿ. ನವೋದಯ ಥಿಯರಿ ಒಳಗೆ ಹೆಂಗೆ ಮಾಡ್ಬೇಕಂದ್ರೆ, ಇಲ್ಲಿ ಭಿನ್ನ ರಾಶಿ ಅದ. ಇದು ಒಂದಿತ್ತು ಅಂದ್ರೆ ಬಹಳ ಸರಳ. ಒಂದಿತ್ತು ಅಂದ್ರೆ ಇದು ಗುಣಾಕಾರ ಆಗಿಬಿಡುತ್ತೆ. ಏನಾಗ್ತದ? ಇಲ್ಲಿ ಒಂದಿತ್ತು ಅಂದ್ರೆ ಇದು 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 ಗುಣಾಕಾರ ಆತಂದ್ರೆ ದಾರಿಯ ದೂರ ಪೂರ್ಣ ಒಂದು ದಾರಿಯ ದೂರ ಬರ್ತದೆ. ನೋಡ್ರಿ, 4 2 8 8 ಅದಲ್ಲ. ಈಗ ಏನು ಮಾಡಬೇಕು? ಈ 75ಕ್ಕೆ 3 ಭಾಗಿಸ್ರಿ, 25 ಆಯ್ತು. 25 2 50, 54 2. ತಿಳಿತಲ್ಲ ವೇಗವಾಗಿ ಮಾಡೋದು? ಓಕೆ. ಈಗ ನೋಡಿ, ಇದು ಏಕಾಂಶ ಭಿನ್ನ ರಾಶಿ ಅದ. 6 2 3 2 6, 6 8 48, 480 ಕಿಲೋಮೀಟರ್ ಬಂತೆ ಅದು. ಇಂಥ ಗಣಿತಗಳನ್ನ ನಿಮಗೆ ಒಂದು ಕನಿಷ್ಠ ಏನಿಲ್ಲ ಅಂದ್ರೆ ಒಂದು 200 ಗಣಿತ ಬಾಯಲೇನೆ ಹಾಕಬಹುದು. ಈಗ ನಾ ಎಲ್ಲ ನಿಮಗೆ ಬಾಯಲೇನೆ ಹೇಳಿಕತ್ತಾನ ಆನ್ಸರ್ಗಳು. ಹೆಂಗೆ ಬಾಯಲ್ಲಿ ಹೇಳ್ಬೋದು? ವೇದಿಕ್ ಮ್ಯಾಥಮೆಟಿಕ್ಸ್ ಏನು, ಅವ್ರಿಂಗೆ ಎಕ್ಸ್ಪರ್ಟ್ ಇರೋದರಿಂದ ಅವ್ರಿಂಥವೆಲ್ಲ ಸೂತ್ರ ಮಾಡಿಕೊಟ್ರು. ನೋಡ್ರಿ, 2 ಗಂಟೆಗಳಲ್ಲಿ ಕ್ರಮಿಸಿದ ದೂರ, 2 ಗಂಟೆಗಳಲ್ಲಿ ಕ್ರಮಿಸಿದ ದೂರ ಬರೋಬ್ಬರೇನು? 1/3 ಅಂಶ ದಾರಿ. 1/3 ಅಂಶ ದಾರಿ ಬರೋಬ್ಬರಿ 1/3 ಅಂಶ ದಾರಿ ಬರೋಬ್ಬರಿ 2 ಗಂಟೆ. 1 ಗಂಟೆ ವೇಗ ಎಷ್ಟದ? 80 ಕಿಲೋಮೀಟರ್ದಾಗ. ಅಂದ್ರೆ 1/3 ಅಂಶ ದಾರಿ ಬರೋಬ್ಬರಿ 160 ಕಿಮಿ. ನೋಡ್ರಿ, ಇದು ಬರ್ತದಿಲ್ಲ? ಗಂಟೆಗೆ 80 ಕಿಲೋಮೀಟರ್, 2 ಗಂಟೆದಾಗ ಕ್ರಮಿಸಿದ ದೂರ 1/3 ಅಂಶ ದಾರಿ. ಒಂದು ದಾರಿ ಬರೋಬ್ಬರಿ ಭಿನ್ನ ರಾಶಿ ಇತ್ತಂದ್ರೆ ಒಂದು ದಾರಿ ಅಂತ ತಿಳ್ಕೊಂಡು, ಪೂರ್ಣ ದಾರಿ ಅದು. ಒಂದು ದಾರಿ ಅಂದ್ರೆ ಎದಿಂದ ಬಿಯ ದೂರ. 1 ಗುಂಡ್ಲೆ 2 ಗುಂಡ್ಲೆ 80 ಸರ್ವಾಸ ಬಾಗಿಲೆ. ಒಂದು ಗುಣಾಕಾರ ಹಾಕ್ರಿ, ಭಿನ್ನ ರಾಶಿ ಅದ. ಮ್ಯಾಲೆ 3 ಆಯ್ತು, ತಳಗ್ 1 ಆಯ್ತು. ನೋಡಿ, 3 8 24, 24 48, 480 ಕಿಮಿ.
ನೋಡ್ರಿ ನಾ ಹೇಳಿದ್ ಬರೋಬರದ ಇಲ್ಲ ನೋಡ್ರಿ 80 ಬರೋಬರಿ 480 ಕಿಲೋಮೀಟರ್. ಉತ್ತರ ಸಂಖ್ಯೆ ಬಿ. ಈಗ 480 ಕಿಲೋಮೀಟರ್ ಬರ್ತಂತ ನಾ ಅಡ್ವಾನ್ಸ್ ಹೇಳಿದ್ದೆ. ಇದು ಏನದ ಅಂದ್ರೆ ಇಲ್ಲಿ ಏಕಾಂಶ ಭಿನ್ನ ರಾಶಿ ಅದ. ದಾರಿ ಎಷ್ಟದ? 1/3 ಅದ. 1/3 ದಾರಿ ಅದ ಅಂದ್ರೆ ಯಾವಾಗಲಾದರೂ ವೇಗಕ್ಕಾಗಲಿ ಅಥವಾ ಇವುಗಳ ಗುಣಲಬ್ಧಕ ಅಂಶ ಭಾಗಿಸ್ಕೋತಿರ್ತಾವ. ಅಂಶ ಇದ್ದರೆ ಏಕಾಂಶ ಭಿನ್ನ ರಾಶಿ ಇದ್ರೆ ಏನು ಭಾಗಿಸೋದಲ್ಲ, ಯಾಕಂದ್ರೆ ಏಕಿರ್ತ ಒಂದಿರ್ತ. ಒಂದು ಭಿನ್ನ ಅಂಶ ಇತ್ತು ಅಂದ್ರೆ ಏನಿಲ್ಲ. ಇದು ಇದು ಗುಣಾಕಾರ. ಭಿನ್ನ ಅಂಶ ಒಂದಾಗಿದ್ದರೆ ಆಕಸ್ಮಿಕವಾಗಿ ಭಿನ್ನ ರಾಶಿ ಏನಾರ ಇದು ಇಲ್ಲೇನಾಗ್ಯದ ಅಂಶ ಅಂಕಿ ಬಂದದ. ಒಂದಕ್ಕಿಂತ ದೊಡ್ಡದ ಅಂದ್ರೆ ಈಗ ನೋಡಿ 4 8 8ಕ್ಕೆ 3 ಭಾಗ ಹೋಗುದಿಲ್ಲ. ಅವಾಗ 75ಕ್ಕೆ ಹೋಗ್ತದಿಲ್ಲ ನೋಡ್ರಿ. 4 8 8ಕ್ಕೆ 3 ಭಾಗ ಹೋಗುದಿಲ್ಲ. ಅವಾಗ 75ಕ್ಕೆ 3 ಭಾಗ ಹೋಗ್ತದಿಲ್ಲ ನೋಡ್ರಿ. ಹೋಗ್ತದಿಲ್ಲ. 25 50 54 200. ಇಷ್ಟು ತಿಳ್ಕೊಂಡು ಲೆಕ್ಕ ಮಾಡಿಬಿಟ್ರೆ ನಿಮ್ಮ ಗಣಿತಗಳು ಒಂದು ತಾಸಿನಾಗ 50 ಗಣಿತಗಳನ್ನ ಗಪ್ 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 ಹಾಕಿಬಿಡ್ತಾರೆ. ಚೆನ್ನಾಗಿ ಬಿಡಿಸ್ಕೊಂಡು ಫೇರ್ದಾಗ ಮುಂದಿನ ಗಣಿತ ನೋಡ್ರಿ.